ಎಲ್ಲರಿಗೂ ನಮಸ್ಕಾರ. ನಾನು ವಿದ್ಯಾ. NMMS ಕ್ಲಾಸ್ 4ಕ್ಕೆ ಸ್ವಾಗತ. ನಾನು ಈಗಾಗಲೇ 3 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಹಾಗೆ ಒಂದು ಬೇಸಿಕ್ಸ್ ಏನೇನು ಕಲಿಬೇಕು ಅಂತ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ಅದಾದ ಮೇಲೆ ಈ ವಿಡಿಯೋನ ನೋಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾನು ಅದರಲ್ಲಿ ನಿಮಗೆ ಏನು ಅದಕ್ಕೆ ಉತ್ತರ ಯಾವ ರೀತಿ ಕಂಡುಹಿಡಿಬೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವಾಗ 4ನೇ ಚಾಪ್ಟರ್ಗೆ ಹೋಗೋಣ. 4ನೇ ಚಾಪ್ಟರ್ ಬಂದರೆ ಸಿಮಿಲರ್ ಫಿಗರ್ಸ್ ಇನ್ ಡಿಫ್ರೆಂಟ್ ಪೊಸಿಷನ್, ಭಿನ್ನ ಸ್ಥಾನದಲ್ಲಿನ ಒಂದೇ ರೀತಿಯ ಚಿತ್ರಗಳು ಅಂತಂದರೆ, ಇವಾಗ ನಿಮಗೆ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ. ಆ ಚಿತ್ರವನ್ನೇ ಯಾವುದಾದ್ರೂ ಬೇರೆ ರೀತಿಯಲ್ಲಿ ಅದನ್ನು ತಿರುಗಿಸಿ ಕೊಟ್ಟಿರ್ತಾರೆ. ನೀವು ಅದು ಯಾವುದು ಅಂತ ಕಂಡುಹಿಡಿಬೇಕು ಅಷ್ಟೇ. ತುಂಬ ಸಿಂಪಲ್. ಇವಾಗ ನೋಡಿ, ಮೊದಲನೇ ಚಿತ್ರದಲ್ಲಿ ನಾನಿಲ್ಲಿ ಬರೀತೀನಿ. ಇದನ್ನು ಮೊದಲನೇದು ಏನು ಕೊಟ್ಟಿದ್ದಾರೆ, ಹೀಗೆ ಒಂದು ಗೆರೆ, ಹೀಗೆ ಒಂದು, ಹೀಗೆ ಕೊಟ್ಟಿದ್ದಾರೆ ಅಲ್ವಾ. ಸೊ ಇದನ್ನೇ ಯಾವುದಾದ್ರೂ ಒಂದು ಪೊಸಿಷನಲ್ಲಿ ನಿಮಗೆ ತಿರುಗಿಸಿ ಕೊಟ್ಟಿರ್ತಾರೆ. ಅದು ಯಾವುದು ಅಂತ ನೀವು ಕಂಡುಹಿಡಿಬೇಕು. ಇವಾಗ ನೋಡಿ, ಮೊದಲು ಇದನ್ನೇ ಎಲ್ಲ ಇಲ್ಲಿ ಆಪೋಸಿಟ್ ಅಂದರೆ ವಿರುದ್ಧವಾಗಿಯೇ ತಿರುಗಿಸಿದ್ದಾರೆ ಅನ್ನೋ ಥರ ಇದೆ. ನಾವು ಈಗ ಅದೇ ಥರ ತಿರುಗಿಸೋಣ. ಇವಾಗ ಮೊದಲು ಇದನ್ನು ಬರೆಯೋಣ. ಇವಾಗ ಇದನ್ನು ಉಲ್ಟಾ ಮಾಡಿದ್ರೆ ಹಿಂಗೆ ಬರುತ್ತಾ? ಹಾಗೆ ಉಲ್ಟಾ ಮಾಡಿದಾಗ ನಮ್ಗೆ ಏನು ಬರುತ್ತೆ? ಇಲ್ಲೇ ಬರುತ್ತಾ? ಇಲ್ಲ. ಉಲ್ಟಾ ಮಾಡಿದಾಗ ಇದು ಇಲ್ಲಿಗೆ ಹೋಗುತ್ತೆ. ಆವಾಗ ಸೊ ಇಲ್ಲಿರೋದು ಇಲ್ಲಿಗೆ ಬರುತ್ತೆ, ಇಲ್ಲಿರೋದು ಇಲ್ಲಿಗೆ ಹೋಗುತ್ತೆ. ಹಾಗೆ ಇದನ್ನು ಇವಾಗ ತಿರುಗಿಸೋಣ, ಆಯಿತಾ? ಇದನ್ನು ಹೀಗೆ ತಿರುಗಿಸೋಣ. ಆವಾಗಲೂ ಹಾಗೆ. ಇವಾಗ ಇಲ್ಲೇನಾಯಿತು? ಇಲ್ಲಿ ಇದ್ದಿದ್ದು ಇಲ್ಲಿಗೆ ಹೋಯಿತು, ಇಲ್ಲಿ ಇದ್ದಿದ್ದು ಇಲ್ಲಿಗೆ ಹೋಯಿತು. ಅದೇ ರೀತಿ ಇವಾಗ ಇಲ್ಲಿ ಇರೋದು ಈ ಕಡೆಗೆ ಬರುತ್ತೆ, ಹಾಗೆ ಇಲ್ಲಿ ಇರೋದು ಈ ಕಡೆಗೆ ಬರುತ್ತೆ. ಗೊತ್ತಾಯ್ತಲ್ವಾ? ಇವಾಗ ಇದು ಯಾವುದ್ರಲ್ಲಿದೆ ಅಂತ ನೋಡೋಣ. ನೋಡಿ, ಈಗ ಇಲ್ಲಿ ಖಾಲಿಯಾಗಿರೋದು ಈ ಕಡೆ ಬರಬೇಕು, ಇಲ್ಲಿದೆ. ಅದರ ಆಪೋಸಿಟ್ ಏನಿರಬೇಕು? ಈ ಥರ ಇರೋದು ಬರಬೇಕು. ಅದು ಕೂಡ ಇದೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಏನು? ಇಲ್ಲಿ ಈ ಥರ 2 ಲೈನ್ ಬರಬೇಕು ನಮಗೆ. ಆದರೆ ಇಲ್ಲಿ ಏನಿದೆ? ಈ ಥರ 2 ಲೈನ್ ಇದೆ. ಸೊ ಇದು ತಪ್ಪಾಗುತ್ತೆ. ಅದಾದಮೇಲೆ ನೋಡೋಣ, ಇಲ್ಲಿ ಖಾಲಿ ಬರಬೇಕಿತ್ತು, ಬಂದಿಲ್ಲ. ಇಲ್ಲೂ ಕೂಡ ಖಾಲಿ ಬರಬೇಕಿತ್ತು, ಇಲ್ಲೂ ಇಲ್ಲ. ಇನ್ನು ಇಲ್ಲಿದೆ. ಸೊ ಇಲ್ಲಿ ಬಂದು ನೋಡೋಣ. ನೋಡಿ, ಇಲ್ಲಿ ಖಾಲಿ ಇದೆ, ಹಾಗೆ ಇಲ್ಲಿ ಇಂಟು ರೀತಿಯಲ್ಲಿದೆ, ಅದು ಕೂಡ ಇದೆ. ಇಲ್ಲಿ 2 ಲೈನ್ ಇರಬೇಕಿತ್ತು, ಅದು ಕೂಡ ಇದೆ. ಇಲ್ಲಿ 1 ಲೈನ್ ಇರಬೇಕಿತ್ತು, ಅದು ಕೂಡ ಇದೆ. ಸೊ ಇವಾಗ ನಮಗೆ ಉತ್ತರ ಯಾವುದು? ಆಪ್ಷನ್ ಡಿ. ಗೊತ್ತಾಯ್ತಲ್ವಾ? ಅದೇ ಚಿತ್ರನ ಯಾವುದಾದ್ರೂ ಒಂದು ಕಡೆ ತಿರುಗಿಸಿರ್ತಾರೆ. ಅದು ಯಾವ ದಿಕ್ಕಿನಲ್ಲಿ ತಿರುಗಿಸಿರ್ತಾರೆ, ಅದು ಯಾವುದಾಗಿರ್ಬೋದು ಅಂತ ನೀವು ಕಂಡುಹಿಡಿಬೇಕು ಅಷ್ಟೇ. ತುಂಬ ಸಿಂಪಲ್ ಆಗಿದೆ ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ ನೀವು ಅದನ್ನು ಈಸಿಯಾಗಿ ಕಂಡುಹಿಡಿಬಹುದು. ಹಾಗೆ ಇವಾಗ 2ನೇದು ನೋಡೋಣ. ಇಲ್ಲಿ ನೀವು ನೋಡ್ಬೋದು, ಇದು ಕೂಡ ತುಂಬ ಈಸಿ ಇದೆ ನೋಡಿ. ಇವಾಗ ಇಲ್ಲಿ ಏನು ಮಾಡಿದ್ದಾರೆ? ಒಂದು ಚೌಕ ಇದೆ, ಅದರ ಒಳಗಡೆ ಇನ್ನೊಂದು ಚೌಕ ಇದೆ. ಅದರಲ್ಲಿ ಇಲ್ಲೊಂದು ಗೆರೆ, ಅದರ ಆಪೋಸಿಟ್ ಇನ್ನೊಂದು ಗೆರೆ ಇದೆ ಅಲ್ವಾ? ಸೊ ಇದು ನಿಮ್ಗೊಂದು ಕ್ಲೂ ಈಸಿಯಾಗಿ ಸಿಗುತ್ತೆ. ಒಂದು ಗೆರೆ ಇದೆ, ಅದರ ಆಪೋಸಿಟ್ ಇನ್ನೊಂದು ಗೆರೆ ಇರಬೇಕು. ಹಾಗೆ ಇಲ್ಲಿ ಏನಿದೆ, ಈ ಒಳಗಡೆ ಗೆರೆ ಎಡಭಾಗದಲ್ಲಿ ಲೆಫ್ಟಲ್ಲಿ ಆ ತುದಿಗೆ ಇನ್ನೊಂದು ಲೈನ್ ಸೇರಿರಬೇಕು. ಇದು ನಿಮಗೆ 2 ಕ್ಲೂ ಸಿಕ್ತಂಗಾಯಿತು. ಇವಾಗ ಇದನ್ನು ನೋಡೋಣ. ಇಲ್ಲಿ ಒಂದು ಗೆರೆ ಇದೆ ನೋಡಿ, ಅದೇ ಇದರ ಆಪೋಸಿಟ್ ಒಂದು ಗೆರೆ ಇರಬೇಕಿತ್ತು, ಇಲ್ಲ. ಸೊ ಈ ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಇಲ್ಲಿ ನೋಡೋಣ. ಇಲ್ಲಿ ಒಳಗಡೆ ಒಂದು ಗೆರೆ ಇದೆ, ಅದರ ಆಪೋಸಿಟ್ ಒಂದು ಗೆರೆ ಇದೆ. ಓಕೆ, ಒಂದು ಸರಿ ಇದೆ. ಇನ್ನೊಂದು ಏನಿತ್ತು ನಮಗೆ? ಈ ಗೆರೆಯ ಎಡಭಾಗದಲ್ಲಿ ಒಂದು ಗೆರೆ ಅದೇ ಮೂಲೆಗೆ ಸೇರಬೇಕಿತ್ತು. ಬಟ್ ಇಲ್ಲಿ ನೋಡಿ, ಇಲ್ಲಿ ಎಡಭಾಗ ಇದು, ಬಲಭಾಗ ಇದು. ಇಲ್ಲಿ ಎಡಭಾಗದಲ್ಲಿ ಸೇರಿಲ್ಲ, ಬಲಭಾಗದಲ್ಲಿ ಸೇರಿಬಿಟ್ಟಿದೆ. ಸೊ ಇದು ಆಗಲ್ಲ. 3ನೇದು ನೋಡೋಣ. ಒಳಗಡೆ ಇದೆ, ಅದ್ರ ವಿರುದ್ಧವಾಗಿಯೇ ಒಂದು ಇದೆ. ಹಾಗೆ ಇದು ಏನಿದೆ ಈ ಒಳಗಡೆ, ಅದರ ಎಡಭಾಗದಲ್ಲಿ ಅದೇ ಮೂಲೆಗೆ ಸೇರಿದೆ. ಗೊತ್ತಾಗ್ತಿದೆಯಲ್ವಾ? ನೀವು ಇದನ್ನು ನಿಮ್ಮ ದಿಕ್ಕಿಗೆ, ಈ ಕಡೆಗೆ ನೋಡಿ, ಇದು ಎಡಭಾಗ ಇದು ಬಲಭಾಗ ಅಂತ ಅನ್ಕೋಬಾರ್ದು. ಈಗ ನಮ್ಗೆ ಈ ಗೆರೆ ಏನಿದೆ ಅದಕ್ಕೆ ನಾವು ಎಡಭಾಗ ಬಲಭಾಗ ನೋಡಬೇಕು. ನೀವು ಆಪೋಸಿಟ್ ಈ ಕಡೆಯಿಂದ ನೋಡಿದರೆ ಈ ಗೆರೆಗೆ ಇದು ಎಡಭಾಗ ಆಗುತ್ತೆ, ಇದು ಬಲಭಾಗ ಆಗುತ್ತೆ. ಸೊ ಇಲ್ಲಿ ಕರೆಕ್ಟಾಗಿದೆ ನೋಡಿ, ಈ ಗೆರೆಯ ಎಡಭಾಗಕ್ಕೆ ಈ ತುದಿ ಇಲ್ಲಿಗೆ ಸೇರಿದೆ. ಸೊ ನಮಗೆ ಇಲ್ಲಿ ಉತ್ತರ ಯಾವುದು? ಆಪ್ಷನ್ ಸಿ. ಗೊತ್ತಾಯ್ತಲ್ವಾ? ಈ ಥರ ಅದೇ ಚಿತ್ರವನ್ನು ಅದೇ ಚಿತ್ರ ಇರುತ್ತೆ, ಅದನ್ನು ಯಾವುದಾದ್ರೂ ಒಂದು ದಿಕ್ಕಿನಲ್ಲಿ ಅದನ್ನು ತಿರುಗಿಸಿರ್ತಾರೆ. ಇನ್ನು 3ನೇದು ನೋಡೋಣ. ಇಲ್ಲಿ ನಿಮಗದು ಕಾಣಿಸ್ತಾ ಇರ್ಬೋದು. ಸ್ವಲ್ಪ ಇಲ್ಲಿ ನೋಡಿ, ಬೇಕಾದರೆ ದೊಡ್ಡದಾಗಿ ಬರೀತೀನಿ. ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ? ಒಂದು ಒಳಗಡೆ ಒಂಥರ ವೃತ್ತ ಇದೆ, ಅದಕ್ಕೆ ಅರ್ಧ ಫಿಲ್ ಮಾಡಿದ್ದಾರೆ, ತುಂಬಿದ್ದಾರೆ. ಈ ಫಿಲ್ ಮಾಡಿದರೆ ಏನಿದೆ ಅದರ ಕಡೆ ಒಂದಿದೆ,
ಈ ಏನು ಫಿಲ್ ಮಾಡಿಲ್ಲ ಅದ್ರ ಕಡೆ 2 ಇದೆ. ಸೊ ನಮಗೆ ಇದು ಒಂದು ಕ್ಲೂ ಗೊತ್ತಾಯ್ತಲ್ವಾ. ಇವಾಗ ಇಲ್ಲಿ ಏನು ಮಾಡಬೇಕು, ಇಲ್ಲಿ ನೋಡಿ ಫಸ್ಟ್ರಲ್ಲಿ ಏನಿದೆ, ಇಲ್ಲಿ ಈ ಕಡೆ ತುಂಬಿದೆ ಒಂದು, ತುಂಬಿದೆ, ಅದಾದಮೇಲೆ ಏನು ಮಾಡಿದ್ದಾರೆ, ಅದ್ರ ಕಡೆ ಒಂದಿದೆ, ಕರೆಕ್ಟ್ ಇದೆ. ಆಮೇಲೆ ಈ ತುಂಬಿಲ್ವಲ್ಲ, ಅದ್ರ ಕಡೆ 2 ಇರಬೇಕಿತ್ತು, ಇಲ್ಲೊಂದು ಇದೆ. ಆದರೆ ಇಲ್ಲಿ ಏನು ತಪ್ಪಾಗಿದೆ, ಇಲ್ಲಿ 2 ನಮಗೆ ಒಳಗಡೆ ಹಿಂಗೆ ಒಳಗಡೆ ಈ ಕಡೆನೂ ತಿರುಗಬೇಕು, ಈ ಕಡೆ 2 ಅಭಿಮುಖ ಆಪೋಸಿಟ್ ಆಗೋ ಥರ ತಿರುಗಬೇಕಿತ್ತು. ಬಟ್ ಇಲ್ಲೇನಾಗಿದೆ ನೋಡಿ, ಈ ಥರ ಬಂದಿದೆ ಅಲ್ವಾ, ಈ ಥರ ಬಂದುಬಿಟ್ಟಿದೆ. ಸೊ ಅದು ವಿರುದ್ಧವಾಗಿರೋ ಥರ ಇದೆ ನೋಡಿ, ಇಲ್ಲಿ ಹಿಂಗೆ ಅಲ್ವಾ. ಸೊ ಅದರಿಂದ ಇದು ತಪ್ಪಾಗುತ್ತೆ. ನೆಕ್ಸ್ಟ್ ಇದನ್ನು ನೋಡೋಣ. ಇಲ್ಲಿ ನೋಡಿ ಅರ್ಧ ತುಂಬಿಲ್ಲ, ಅದ್ರ ಕಡೆನೇ ಒಂದಿದೆ. ನಮಗಿಲ್ಲಿ ಏನು ಬರಬೇಕು, ತುಂಬಿರೋ ಕಡೆ ಒಂದು ಬರಬೇಕಿತ್ತು. ಸೊ ಇದು ಆಗಲ್ಲ. ಇನ್ನು ಇದಕ್ಕೆ ಬರೋಣ. ಇದಕ್ಕೆ ಬಂದರೆ ನೋಡಿ, ಇಲ್ಲಿ ಅರ್ಧ ತುಂಬಿದೆ, ತುಂಬಿರೋ ಕಡೆ ಒಂದಿದೆ, ಹಾಗೆ ತುಂಬಿಲ್ಲದೆ ಇರೋ ಕಡೆ 2 ಇದೆ. ಅದು ಇದೇ ಥರ ಅಭಿಮುಖವಾಗಿಯೇ ಇದೆ ಅಲ್ವಾ. ನೀವು ಇಲ್ಲಿ ನೋಡ್ಬೋದು, ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ. ಸೊ ಇವಾಗ ನಮಗೆ ಉತ್ತರ ಯಾವುದು, ಆಪ್ಷನ್ ಸಿ ಗೊತ್ತಾಯ್ತಲ್ವಾ. ಒಂದೇ ಚಿತ್ರವನ್ನು ಯಾವುದಾದ್ರೂ ಒಂದು ದಿಕ್ಕಿಗೆ, ವಿರುದ್ಧ ದಿಕ್ಕಿಗಾಗಿರ್ಬೋದು ಅಥವಾ ಸ್ವಲ್ಪ ಯಾವುದಾದ್ರೂ ಒಂದು ಎಡಕ್ಕೆ ಬಲಕ್ಕೆ ಈ ಥರ ಅದನ್ನು ತಿರುಗಿಸಿರ್ತಾರೆ ಅಷ್ಟೇ. ನೀವು ಅದನ್ನು ನೋಡಿಬಿಟ್ಟು ಗುರುತಿಸಿದ್ರೆ ನಿಮಗೆ ಈ ಚಾಪ್ಟರ್ ಕೂಡ ಈಸಿಯಾಗಿರುತ್ತೆ. ನೀವು ಇದರಲ್ಲಿ 7, 8, 9 ಈ 3 ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಉತ್ತರ ಯಾವುದು ಅಂತ ಕಮೆಂಟ್ ಮಾಡಿ, ನಾನು ನೋಡಿ ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.